ದೇವರಿಗೆ ಹೋಲಿಸಬೇಕಾದ್ರೆ ಸಿದ್ಧರಾಮ ಶಿವಯೋಗಿ ಎಷ್ಟು ಪ್ರಯತ್ನ ಮಾಡಿರ್ಬೇಕು. ಸೀದಾ ಎಲ್ಲಿಗಂತಂದ್ರ ಸೊನ್ನಲಾಪುರಕ್ಕೆ ಸಿದ್ಧರಾಮ ಬಂದು ಅವನ ಧ್ಯಾನದೊಳಗೆ ಅವನ ಚಿಂತನೆಯೊಳಗೆ ಏನು ಮಾಡಕ್ ಹತ್ತಿದ ಅಂತಂದ್ರ ಪರೋಪಕಾರಾರ್ಥಮಿದಂ ಶರೀರಂ, ಪರರಿಗೆ ಉಪಕಾರ ಮಾಡುವುದೇ ಅವನ ಕರ್ತವ್ಯ ಅಂತ ತಿಳ್ಕೊತಾನೆ ಸಿದ್ಧರಾಮ. ಹಸಿದವರಿಗೆ ಅನ್ನ, ನೀರಡಿಸಿದವರಿಗೆ ನೀರು, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಬಡವರಿಗೆ ದಾನ, ಮಠದಲ್ಲಿ ದಾಸೋಹ, ಇದನ್ನು ಮಾಡಲಿಕ್ಕೆ ಸಿದ್ಧರಾಮ ಸಜ್ಜಾಗುತ್ತಾನೆ. ದೊಡ್ಡ ಮಂದಿರ ಕಟ್ಟುತ್ತಾನೆ. ಆಗಿನ ಕಾಲದ ಸೊನ್ನಲಾಪುರಕ್ಕೆ ಬಹುತೇಕ ನೀರಿನ ಕೊರತೆ ಇತ್ತು. ಸಿದ್ಧರಾಮ ಕೆರೆ ಕಟ್ಟುತ್ತಾನೆ. ಸಿದ್ಧರಾಮ ಎದಕ್ಕಂತಂದ್ರ ಭಕ್ತರಿಗಾಗಿ, ಪಶು ಪಕ್ಷಿ ಪ್ರಾಣಿಗಳಿಗಾಗಿ. ಸಿದ್ಧರಾಮ ಪ್ರಾಣಿಗಳ ಮೇಲೆ ಬಹಳ ದಯಾ ಇದ್ದ. ಯಾವುದರ ಒಂದು ನಾಯಿಗೆ ನೀರಿಲ್ಲದ ಸತ್ತು ಅಂತಂದ್ರ ಅದರಲ್ಲಿಯೂ ಪರಮಾತ್ಮ ಅದಾನಂತ ಸಿದ್ಧರಾಮ ತಿಳ್ಕೊತಿದ್ದ. ಅದಕ್ಕೆ ಎಲ್ಲ ಕಡೆಗೆ ನೀರಿನ ಅರವಟ್ಟಿಗೆ ಇಡ್ತಿದ್ದ. ಪಶುಗಳಿಗೆ ಅವನ ಮಠದ ತುಂಬ ಏನು ಮಾಡ್ತಿದ್ದ ಅಂದ್ರೆ ಅಲ್ಲೆಲ್ಲಿ ಪ್ರಾಣಿಗಳಿಗೆ ಪಶುಗಳಿಗೆ ಅನ್ನ ಇಡ್ತಿದ್ದಂತೆ. ಆನಂತರ ಗಿಡಗಳಿಗೆ ನೆಲುವ ಕಟ್ಟಿ ನೀರು ಕಟ್ಟುತ್ತಿದ್ದಂತೆ. ಪಕ್ಷಿಗಳು ಬಂದು ನೀರು ಕುಡಿದು ಹೋಗಲಿ ಅಂತ ತಿಳ್ಕೊಂಡು ಅಂತಹ ದಯಾವಂತ ಸಿದ್ಧರಾಮ. ಅದಕ್ಕೆ ಬಸವಣ್ಣವ್ರು ಅಂತಾರಲ್ಲ, ದಯವಿಲ್ಲದ ಧರ್ಮ ಅದೇ ಉದಯ. ಬರೇ ಬಾಯಿಯೊಳಗೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಅಲ್ಲ, ಹಸು ಆದ ಅವನ ಬಾಯಿಯೊಳಗೆ ಒಂದು ತುತ್ತ ಹಾಕಿ ಅವನು ಹೊಟ್ಟಿ ತುಂಬಿಸಿರಿ ಅಂದ್ರೆ ಇದಕ್ಕಿಂತಲೂ ದೊಡ್ಡ ಧರ್ಮ ಜಗತ್ತಿನೊಳಗೆ ಯಾವುದೂ ಇಲ್ಲ. ಯಾರ ನಿಮ್ಮ ಮಣಿ ಮುಂದೆ ಹಸಿವು ಅಂತ ಬಂದಾರ, ಯಾರ ನಿಮ್ಮ ಮಣಿ ಮುಂದೆ ನೀರಂತ ಬಂದಾರ, ಹಸಿದ ಬಂದವನಿಗೆ ಜಾತಿ ಕೇಳಬೇಡ, ಹಸಿದ ಬಂದವನಿಗೆ ಗೋತ್ರ ಕೇಳಬೇಡ, ಹಸಿದು ಬಂದವನಿಗೆ ನೀ ಯಾವ ಕುಲದವ ಅಂತ ಕೇಳಬೇಡ. ಅವ ಯಾವ ಕುಲದವ ಅಂತಂದ್ರೆ ಹಸಿವಿನ ಕುಲದವ, ಹಸಿವಿನ ಜಾತಿಯವ. ಹಸದವನಿಗೆ ಏನೂ ಕೇಳಬೇಡ. ಒಂದು ತುತ್ತ ಅನ್ನ ನೀಡಿದಿ ಅಂತಂದ್ರೆ ಜಗತ್ತಿನೊಳಗೆ ಅದಕ್ಕಿಂತಲೂ ಧರ್ಮ ದೊಡ್ಡದು ಯಾವುದೂ ಇಲ್ಲ ಪುಣ್ಯಾತ್ಮರೇ. ಆ ರೀತಿಯೊಳಗೆ ಸಿದ್ಧರಾಮ ಅದೆಲ್ಲವನ್ನು ಮಾಡಿ ಏನಂತಂದ್ರ, ಈಗೇನು ದೇವಸ್ಥಾನದಲ್ಲ, ಮಲ್ಲಿಕಾರ್ಜುನ ದೇವಸ್ಥಾನವನ್ನು, ಮಲ್ಲಯ್ಯನ ದೇವಸ್ಥಾನವನ್ನು ಕಟ್ಟಿ ಅಲ್ಲೊಂದು ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ಏನು ಮಾಡಿದ ಅಂತಂದ್ರೆ ಆ ಊರೊಳಗ ಎಲ್ಲ ಕಡೆಗೆ ಮಂದಿಗೆ ಹೇಳಿ ಆ ಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಲಿಂಗ ಪ್ರತಿಷ್ಠಾಪನೆ, ಮೂರ್ತಿ ಪ್ರತಿಷ್ಠಾಪನೆ, ಆ ಲಿಂಗಕ್ಕೆ ಅಭಿಷೇಕಾದಿಗಳನ್ನು ಮಾಡಬೇಕಂತ ಹೇಳಿ ಸಿದ್ಧರಾಮ ಸಜ್ಜಾದ. ಬಹಳ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ. ಈಗ ನೋಡ್ರಿ ನಮ್ಮ ಸಿದ್ದಯ್ಯಪ್ಪಗಳು ಫೋಟೋ ಹಾಕ್ಯಾರಲ್ಲ ಹುಡುಗಂದು, ಅಯ್ಯಾಚಾರ. ಅಯ್ಯಾಚಾರ ಅಂದ್ರೇನು? ಲಿಂಗಧಾರಣೆ. ಜಂಗಮರಿಗೆ ಅಯ್ಯಾಚಾರ, ಬ್ರಾಹ್ಮಣರಿಗೆ ಮುಂಜಿ, ಮುಸ್ಲಿಮರಿಗೆ ಅವರಿಗೂ ಒಂದು, ಜೈನರಿಗೆ ಅವರಿಗೂ ಒಂದು. ಅವರವರ ಧರ್ಮದೊಳಗೆ ಅವರದೇ ಆಗಿರತಕ್ಕಂಥ ಸಂಸ್ಕಾರಗಳದಾವ. ಬ್ರಾಹ್ಮಣರು ಮುಂಜಿ ಮಾಡಲಾರ್ದ ಎಂದೂ ಲಗ್ನ ಮಾಡ್ಕೊಳಂಗಿಲ್ಲ. ಅವರು ಮುಂಜಿ ಆಗಲಾರ್ದ ಲಗ್ನ ಆಗಂಗಿಲ್ಲ. ಮುಂಜಿ ಅಂದ್ರೆ ಏನು? ಜನಿವಾರ. ಮೊದಲು 3 ಎಳೆ ಹಾಕತಾರ, ಮದುವೆಯಾಗ ಬದಲು ಮಾಡ್ತಾರ 6 ಎಳೆ ಹಾಕತಾರ. ಆಕಿವು 3 ಎಳೆ ಬಂದು ಗಂಟು ಬೀಳ್ತಾವ ಕೊಳ್ಳಾಗ. ಮೊದಲು 3 ಎಳೆ ಹಾಕಿರ್ತಾರೆ ಹುಡುಗಗ, ಹಿಂದಿಗಡೆ ಮದುವೆ ಆಗುವಾಗ 3 ಎಳೆ ತೆಗೆದು 6 ಎಳೆ ಮಾಡ್ತಾರ. ಅದನ್ನು ಅವರ ಸಮಾಜದೊಳಗೆ, ಬ್ರಾಹ್ಮಣ ಸಮಾಜದೊಳಗೆ ಮುಂಜಿ ಮಾಡ್ತಾರೆ, ಜನಿವಾರ ಹಾಕ್ತಾರೆ, ಉಪನಯನ ಸಂಸ್ಕಾರ ಮಾಡ್ತಾರೆ. ಜಂಗಮರ ಸಮಾಜದೊಳಗೆ, ಜಂಗಮ ಪರಂಪರೆಯೊಳಗೆ ಅದಕ್ಕನ ಏನಂತಾರಂದ್ರೆ ಅಯ್ಯಾಚಾರ ಅಂತಾರೆ. ಅಯ್ಯಾಚಾರ ಇದು ಒಂದು ಅವರಿಗೆ ಧರ್ಮ ದೀಕ್ಷೆ. ಅಯ್ಯಾಚಾರ, ಕೊಳ್ಳಗ ಲಿಂಗಧಾರಣೆ. ಮತ್ತು ಎಲ್ಲರಿಗೂ ಅದ, ನಿಮಗದ ಇಲ್ರಿ ಲಿಂಗಾಯತರಿಗೆ. ನೀವೆಲ್ಲ ಲಿಂಗಾಯತರ ಹೌದಿಲ್ಲ? ಮತ್ತು ನಿಮಗೇನದ ರೀ? ನಮಗೇನಿಲ್ರಿ ಸ್ವಾಮಿ, ನಾವು ಲಿಂಗ ಪಂಗ ಏನು ಅನ್ನೋರಲ್ಲ. ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನಿಮಗೂ ಒಂದು ಸಂಸ್ಕಾರ ಅದ ರೀ, ಲಿಂಗ ದೀಕ್ಷಾ ಅದ ನಿಮಗೂ. ಬ್ರಾಹ್ಮಣರಿಗೆ ಅಯ್ಯಾಚಾರ, ಜಂಗಮರಿಗೆ ಬ್ರಾಹ್ಮಣರಿಗೆ ಉಪನಯನ ಸಂಸ್ಕಾರ, ಮುಂಜಿ, ಜಂಗಮರಿಗೆ ಅಯ್ಯಾಚಾರ, ಲಿಂಗಾಯತರಿಗೆ ಲಿಂಗ ದೀಕ್ಷೆ. ನಿಮಗೂ ಲಿಂಗ ದೀಕ್ಷೆ ಅದ, ನೀವು ಲಿಂಗ ಕಟ್ಕೋಬೇಕು. ಕೊಳ್ಳಾಗ ಲಿಂಗ ಎಲ್ಲರೂ ನೋಡ್ರಿ, ನೀವು ಯಾರ ಪೈಕಿ ಅಂತ ಕೇಳಿದ್ರೆ ನಾವ್ರೆ ಲಿಂಗಾಯತರ ಪೈಕಿ ರೀ. ಹೇಳುದಟ್ಟ ಲಿಂಗಾಯತರ ಪೈಕಿ ಅಂತ.
ಲಿಂಗಾಯತರಂತ ಯಾರಿಗಂತಾರ? ಶ್ರೀಮಂತಂತ ಯಾರಿಗಂತಾರ್ರಿ? ದಿವಸ ಹೊತ್ತೊಂಟ್ರೆ ಭಿಕ್ಷಕ್ಕೆ ತಾಟ ತೊಗೊಂಡು ಹೋಗಲ್ಲ, ಅವ್ ಸಾವುಕಾರ ತರ ಶ್ರೀಮಂತ ತರ ಅವಂಗ ರೊಕ್ಕ ಇದ್ರ ಶ್ರೀಮಂತ. ಹಂಗ ಲಿಂಗಾಯತ ಅಂದ್ರೆ ಲಿಂಗ ಇದ್ರ ಲಿಂಗವಂತ, ಲಿಂಗ ಇರ್ಲಿಲ್ಲ ಅಂದ್ರೆ ಅವೇ ಲಿಂಗವಂತ. ಬಾಯಿಲೆ ಹೇಳು ಲಿಂಗವಂತವ. ಲಿಂಗ ಕಟ್ಕೋಬೇಕು, ನೀವು ಕಟ್ಕೋಬೇಕು, ನಿಮ್ಮ ಮಕ್ಕಳಿಗೆ ಕಟ್ಟಬೇಕು. ನಮ್ಮ ಧರ್ಮದ ಸಂಸ್ಕಾರ ಅದ. ಹಣ್ಣಿ ಮೇಲೆ ವಿಭೂತಿ ಹಚ್ಚಬೇಕು, ಕೊಳ್ಳಾಗ ರುದ್ರಾಕ್ಷಿ ಕಟ್ಕೋಬೇಕು. ಇನ್ನುಳಿದವ್ರು ನೋಡ್ರಿ ಅವ್ರು ಎಷ್ಟು ಧರ್ಮ ಪಾಲನೆಯನ್ನು ಮಾಡ್ತಾರೆ. ಇಸ್ಲಾಂ ಧರ್ಮದ ಬಂಧುಗಳು ಪ್ರತಿನಿತ್ಯ ಮುಂಜಾನೆಯಿಂದ ಸಾಯಂಕಾಲ ತನಕ 5 ಬಾರಿ ನಮಾಜ್ ಮಾಡ್ತಾರ. ಅವರು ನಿಮಗೆ ಕೇಳ್ತದ, ಮೈಕಿನಾಗ ಒದರ್ತಾರ, ಭಗವಂತನ ಕೂಗುತ್ತಾರ ಅವರು. 5 ನಮಾಜ್. ಮತ್ತು ನೀವು ನಮಗೆಲ್ರಿ ಸ್ವಾಮಿ ಬಡದಡಿ ಸಾಯ್ದ ಹೆಚ್ಚಾಗ್ಯದ ನಮಗ. ಅಲ್ಲ, ನಮ್ಮ ಧರ್ಮವನ್ನು ನಾವೇ ಪಾಲನೆ ಮಾಡಲಿಲ್ಲ, ನಮ್ಮ ಧರ್ಮವನ್ನು ನಾವೇ ರಕ್ಷಣಾ ಮಾಡಲಿಲ್ಲ ಅಂದ್ರೆ ಇನ್ಯಾರು ರಕ್ಷಣಾ ಮಾಡೋರು? ಅದನ್ನ ಮುಂದೊಂದು ಕಾಲಕ್ಕೆ ಲಿಂಗಾಯತ ಅನ್ನೋ ಶಬ್ದ ಹೋಗಿಬಿಡ್ತದ, ವೀರಶೈವ ಅನ್ನೋ ಶಬ್ದ ಹೋಗಿಬಿಡ್ತದ. ಎಲ್ಲರೂ ನಮ್ಮ ಮಕ್ಕಳಿಗೆ ಲಿಂಗಧಾರಣೆ ಮಾಡಬೇಕು. ನೋಡ್ರಿ, ಎಂಥ ದೊಡ್ಡ ಕಾರ್ಯಕ್ರಮವನ್ನಿಟ್ಟು ಮಗನಿಗೆ ಅಯ್ಯಾಚಾರ ಮಾಡಾಕತ್ತಾರ. ನಮ್ಮ ಧರ್ಮದೊಳಗೆ ಪದ್ಧತಿ ಏನಂದ್ರೆ, ಯಾವ ವ್ಯಕ್ತಿಗೆ ಜಂಗಮ ಹುಡುಗನಿಗೆ ಅಯ್ಯಾಚಾರ ಆಗಂಗಿಲ್ಲ, ಅವ ಮಣಿ ಭಿಕ್ಷಾ ಹೋಗಾಕ ಯೋಗ್ಯ ಅಲ್ಲ, ಅವ ಪಾದ ನೀರು ಕೊಡಾಕ ಯೋಗ್ಯ ಅಲ್ಲ, ಅವ ಮಣಿ ತೀರ್ಸಾಕ ಯೋಗ್ಯ ಅಲ್ಲ. ಅವನಿಗೆ ಸಂಸ್ಕಾರ ಆದ ನಂತರ ಅವನೊಬ್ಬ ಶ್ರೇಷ್ಠ ಜಂಗಮ ಆಗ್ತಾನೆ. ಮುಂಜಾನೆ ಎದ್ದ ಕೂಡಲೇ ಭಿಕ್ಷಕ್ಕೆ ಬರ್ತಾರೆ ಸ್ವಾಮಿಗಳು. ಮುಂಜಾನೆ ಭಿಕ್ಷಕ್ಕೆ ಬರ್ತಾರಿಲ್ರಿ ನಿಮ್ಮಲ್ಲಿ? ಮುಂಜಾನೆ 6 ಗಂಟೆಗೆ ಭಿಕ್ಷಕ್ಕೆ ಬರ್ತಾರೆ ನೋಡ್ರಿ. ನಾವು ಸಣ್ಣವರಿದ್ದಾಗ ಹೋಗ್ತಿದ್ದೆವು. ಸಣ್ಣವರಿದ್ದಾಗ ನಾವು ಶಾಲಿಗೆ ಹೋಗಿ ನಮ್ಮ ಅಪ್ಪ ಕಳಿಸ್ತಿದ್ದ, ಜೋಳಿಗೆ ತೊಗೊಂಡು ಹೋಗಿ ನಾವು ಅಲ್ಲಿ ಅಂತೀವಿ. ನಮ್ಗೆ ಅಸಹ್ಯ ಅನಿಸ್ತಿತ್ತು ಅದು. ನಾವು 10ನೇತ 8ನೇತ ಶಾಲಿಗೆ ಹೋಗವ್ರೆ, ಶಾಲಿಗೆ ಹೋಗೋದು ಬಿಟ್ಟು ನಾವು ಜೋಳಿಗೆ ತೊಗೊಂಡು ಊರಾಗ ಭಿಕ್ಷಾ ಅನ್ಕೋತ ಅಡ್ಯಾಡ್ಕೊಳ್ಳ ನಮ್ಮ ವಾರಿಗೆ ಹುಡುಗರು ನಮಗೆ ಅಸಹ್ಯ ಮಾಡಿ ಭಿಕ್ಷಾ ಆಡ್ಕೋತ ಹೋಗ್ತಿದ್ದು ಹುಡುಗಂತ ಅಸಹ್ಯ ಮಾಡ್ತಾರೆ. ನಾವು ಅಲ್ಲಿ ಅಂತಿದ್ದೆವು. ನಮ್ಮ ಅಪ್ಪ ಹಂಗೆ ಬಡ್ದು, ಮಗನ ನಮ್ಮ ಸಂಸ್ಕಾರ ಅದ, ನಮ್ಮ ಮಣಿ ಸಂಸ್ಕಾರ ಅದ, ನಾವು 2 ಸಾವುಕಾರ ಇದ್ದರು ಜೋಳಿಗೆ ತೊಗೊಂಡು ಹೋಗಬೇಕು ಅಂತ ಕಳಿಸ್ತಿದ್ದ. ನಾವು ಭಿಕ್ಷಾ ಬಿಡಕ್ಕೆ ಹೋಗಿದ್ದೀವಿ. ಮಣಿ ಭಿಕ್ಷಾ ಮುಂಜಾನೆ 6 ಗಂಟೆಗೆ ಹೋಗ್ಬೇಕು. ನಿಮ್ಮೂರಾಗ ಬರ್ತಾರೆ ಯಾರು ಸ್ವಾಮಿಗಳು? ಆಗ ಬರ್ತಿದ್ರಿ, ಈಗ ಬರೋದು ಕಡಿಮೆ ಮಾಡ್ಯಾರ. ಅವರು ಎಲ್ಲ ದೊಡ್ಡ ಅನುಕೂಲಸ್ಥರಾಗಿಬಿಟ್ಟಾರ. ಈಗ ಸಿದ್ದಯ್ಯಪ್ಪಗಳು ಅಂತವ್ರ ಅಟ್ಟ ಧರ್ಮ ನ್ಯಾಯ ನೀತಿ ಅನ್ಕೋತ ಉಳಿಸ್ಕೊಂಡು ಕೂತಾರ ಅಂತವ್ರ ಅಟ್ಟ. ಉಳಿದು ಸ್ವಾಮಿಗಳೆಲ್ಲ ಅವು ಭಾಳ ದೊಡ್ಡವ್ರು ಆಗಿಬಿಟ್ಟಾರ. ಈಗ ಮುಂಜಾನೆ 6 ಗಂಟೆಗೆ ಏನಿದ್ರು ಜೋಳಿಗೆ ತೊಗೊಂಡು ಭಿಕ್ಷಕ್ಕೆ ಹೋಗ್ಬೇಕ್ರಿ. ಮಣಿ ಯಾವಾಗ ಬರ್ತಾರೆ ಅವರು? ಯಾವಾಗ ಬರ್ತಾರೆ ನಿಮ್ಮಲ್ಲಿ ಹಿಟ್ಟಿಗೆ? ಮುಂಜಾನೆ 6 ಗಂಟೆಗೆ, ಮುಂಜಾನೆ 6ಕ್ಕೆ ಬರ್ಬೇಕು. 6ಕ್ಕೆ ಯಾಕೆ ಬರ್ಬೇಕಂದ್ರೆ ನೇಮ್ ಅದ. 6ಕ್ಕೆ ಯಾಕೆ ಭಿಕ್ಷಕ್ಕೆ ಬರ್ಬೇಕಂದ್ರ ಸೂರ್ಯೋದಯದಿಂದ ಸೂರ್ಯ ಹುಟ್ಟಿದಾಗಿನಿಂದ ಹಿಡಿದು 3 ತಾಸು ಜಂಗಮನ ಪಾದದೊಳಗೆ, ಜಂಗಮನ ಹೆಬ್ಬೆರಳದೊಳಗೆ ಪರಮಾತ್ಮ ಇರ್ತಾನಂತ ನೇಮ್ ಅದ. ಸಂಜೆ ಮಾಡಿ ಬಾ ಅಂದ್ರೆ ನಡೀತಾರೇನ್ರಿ? ಹಿಟ್ಟಿಗೆ ಬರಂಗಿಲ್ಲ, ಮುಂಜಾನೆ ಬರ್ಬೇಕು. ಭಿಕ್ಷಕ್ಕೆ ಅಲ್ಲದು. ಯಾಕಂದ್ರೆ ಪರಮಾತ್ಮ ಹೇಳ್ಯಾನತ್ತ ಒಬ್ಬ ಜಂಗಮನಿಗೆ ಏನಂತಂದ್ರ, ನೋಡು, ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಂದಿಗೆ, ನನ್ನ ಮಕ್ಕಳಿಗೆ, ನನ್ನ ಭಕ್ತರಿಗೆ ನಾನು ಪಾದ ಕೊಡಕ್ಕಾಗಂಗಿಲ್ಲ. ಅದಕ್ಕೆ ನೀ ಏನು ಮಾಡಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಸೂರ್ಯೋದಯದಿಂದ 3 ತಾಸು ಅವ್ರ ಮನಿ ಅಡ್ಡಾಡು, ಅವರಿಗೆ ಪಾದ ಕೊಡು. ನಿನ್ನ ಹೆಬ್ಬಳದೊಳಗೆ ನಾ 3 ತಾಸು ಇರ್ತಾನಂತ ಪರಮಾತ್ಮ ಆಜ್ಞೆ ಮಾಡಿ ಕೊಟ್ಟಾನಂತ. ಪರಮಾತ್ಮ ಆಜ್ಞೆ ಮಾಡಿ ಕಳಿಸಾನಂತ. ಅದಕ್ಕೆ ಜಂಗಮರು ಮುಂಜಾನೆ ಎದ್ದು ಕೂಡಲೇ 6 ಗಂಟೆ ಅನ್ಕೊಡ್ದು ಹೋಗಿ 3 ತಾಸು ಎಲ್ಲ ಮನೆ ಅಡ್ಡಾಡಿ ವಾಪಸ್ ಮನೆಗೆ ಬರ್ತಾರೆ ನೋಡ್ರಿ. ಅವ್ರ ಪಾದಿಗೆ ನಮಸ್ಕಾರ ಮಾಡ್ಬೇಕು. ಅವ್ರ ಪಾದಕ್ಕಲ್ಲ, ಅವ್ರ ಪಾದದ ಹೆಬ್ಬೆರಳದೊಳಗೆ ಪರಮಾತ್ಮ ಇರ್ತಾನಂತ 3 ತಾಸು. ಸ್ವಾಮಿಗಳು ನೋಡ್ರಿ, ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಸ್ಕೊಳಕ್ಕೆ ಎಷ್ಟು ಅಧಿಕಾರ ಅದ ಅಂತಂದ್ರೆ, ಒಬ್ಬ ಸಣ್ಣ ಹುಡುಗದಾನಂದ್ರು, ಜಂಗಮರ ಹುಡುಗ ಒಂದು ಈಟಕಾಳು ಹುಡುಗತ್ತಂದ್ರು, ನೀವು ದೊಡ್ಡವ್ರು ವಯಸ್ಸಾದವ್ರು ಇದ್ರು, ಅಪ್ಪಾರ ನಮಸ್ಕಾರ ರೀ, ನಮಸ್ಕಾರ ಮಾಡ್ತಾನೆ ಸ್ವಾಮಿಗಳ ಪಾದ ಕೊಡ್ರಿ ಅಂದ್ಕೂಲೆ ಹಿಂಗೆ ಪಾದ ಇಡ್ತಾನವು, ಮಾಡತ್ತಾನವು. ಸಣ್ಣ ಹುಡುಗತ್ತಂದ್ರು ಪಾದ ಕೊಡ್ತಾನವು. ಆ ನಂತರ ನೀ ಹಣಿ ಹೆಚ್ಚು ನಮಸ್ಕಾರ ಮಾಡಿದ ಕೂಡಲೇ ಅವ್ನು ಸಣ್ಣವಿದ್ರು ಹಿಂಗೆ ನಿನ್ನ ಹೆಗಲ ಮ್ಯಾಗ ಮುಟ್ತಾನ, ಆಶೀರ್ವಾದ ಮಾಡ್ತಾನೆ. ಸಣ್ಣ ಹುಡುಗದಾನಂದ್ರು ನಿಮ್ಮ ಬೆನ್ನ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡು ತಾಕತ್ತು ಯಾರು ಕೊಟ್ಟಾರಂದ್ರೆ ಪರಮಾತ್ಮ ಕೊಟ್ಟಾನ. ಅದ ನಮ್ಮ ಕಾಲಿಗೆ ಯಾರ ಲಿಂಗಾಯತರ ನಾವು ಓದಿವಿ ಅಂದ್ರೆ ನಮ್ಮ ಕಾಲಿಗೆ ಯಾರು ನಮಸ್ಕಾರ ಮಾಡ್ಕೊಂಡು ಬ್ಯಾಡ್ರಿ ಯಾಕೆ ಮಾಡ್ತೀರಿ ಬ್ಯಾಡ್ರಿ ಅಂತೀವಿ ನಾವು. ಜಂಗಮ ಹುಡುಗಣ್ಣಂಗಿಲ್ಲ ಮಾಡಂತಾನ, ಯಾಕಂದ್ರೆ ನಿನಗೆ ಪುಣ್ಯ ಬರ್ತದ. ಹಂಗೆ ಜಂಗಮ ಅಯ್ಯಾಚಾರ ಇಟ್ಟಾರ ನಮ್ಮ ಸ್ವಾಮಿಗಳು. ಲಿಂಗ ಧಾರಣೆ ಮಾಡ್ತಾರೆ. ಹಂಗೆ ಲಿಂಗದ ಅಭಿಷೇಕ ಇತ್ತು ಸೊನ್ನಲಾಪುರದೊಳಗೆ. ಸಿದ್ದರಾಮ ಅಭಿಷೇಕ ಇದ್ದಾಗ ಸುತ್ತ ಎಲ್ಲ ಹಳ್ಳಿ ಮಂದಿಗೆ ಜ್ವಾಳದ ಚೀಲ, ಗೋಧಿ ಚೀಲ, ಕಡ್ಲಿ ಚೀಲ ಹಸನ್ ಮಾಡಕ್ ಕೊಡ್ತಿದ್ದೆ ಎಲ್ಲರಿಗೂ. ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ ಸೊನ್ನಲಾಪುರದೊಳಗೆ. ಬಹುತೇಕ 770 ಮಂಟಪ ಪೂಜಾ ಇಲ್ಲಿ ಬಂತನಾದೊಳಗೆ ಸ್ವಾಮಿಗಳು ಮಾಡ್ತಿದ್ರಲ್ಲ, ಅದಕ್ಕಿಂತಲೂ ದೊಡ್ಡ ಅವತ್ತಿನ ಕಾಲದೊಳಗೆ ಲಕ್ಷ ಜನ
ಲಕ್ಷ ಲಕ್ಷ ಜನ ಅಲ್ಲಿ ಬರ್ತಿದ್ರಂತ ತಿಳ್ಕೊಂಡು ಸಿದ್ಧರಾಮ ಶಿವಯೋಗಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ. ರೊಟ್ಟಿ ಮಾಡಾಕ ಎಲ್ಲರಿಗೂ ಮನಿ ಕಾಳು ಕೊಡುವಾಗ ಅಲ್ಲೇ ಸೊಲ್ಲಾಪುರದಾಗ ಇಬ್ರು ಗಂಡ ಹೆಂಡತಿ ಇದ್ರು. ಇಬ್ರು ಗಂಡ ಹೆಂಡತಿ ಅವರಿಬ್ಬರು ಮನೆಗೆ ಚೀಲ ತಗೊಂಡು ಕೊಡ್ಬೇಕಂತ ತಿಳ್ಕೊಂಡು ಇವ್ ಹಾದ. ಯಾರು? ಅವ್ರ ಸೇವಕರು ಹಾದರು. ಅಮುಗಿ ದೇವ ಅಂತ ತಿಳ್ಕೊಂಡು, ಅವನ ಹೆಂಡತಿ ಹೆಸರು ರೇವಮ್ಮ ಅಂತ ತಿಳ್ಕೊಂಡು, ಅಮಿಗೆ ರಾಯಮ್ಮ ಅಂತ ತಿಳ್ಕೊಂಡು, ಇಬ್ಬರು ಗಂಡ ಹೆಂಡತಿ ಪರಮಾತ್ಮನ ಭಕ್ತರು ಅವರು. ಸಿದ್ಧರಾಮನ ಸೇವಕರು ಬಂದು, ಇಲ್ಲ ನಿಮ್ಮ ಮನೆಯೊಳಗ ಇದೊಂದು ಚೀಲ ಜ್ವಾಳ ತಗೋರಿ, ಹಸುನ ಮಾಡಿ ಬೀಸಿ ರೊಟ್ಟಿ ಮಾಡಿ ತಂದಲ್ಲಿ ದೇವಸ್ಥಾನಕ್ಕೆ ಕೊಡ್ರಿ ಅಂತ ತಿಳ್ಕೊಂಡು ಸಿದ್ಧರಾಮನ ಸೇವಕರು ಹೇಳಿದ್ರು. ಆಗ ಮದುವಿತ್ತಂದ್ರೆ ಮನಿ ಹಿಟ್ಟು ಹಾಕ್ತಿದ್ರು ನೋಡಿ ರೊಟ್ಟಿ ಮಾಡಕ್ಕೆ ಹಿಂದಿನ ಕಾಲದೊಳಗೆ. ಈಗೆಲ್ಲ ಮಷೀನ ಬಂದವ್ರೆ, ಹಿಟ್ಟು ನಾದ ಏನು ಮಾಡಂಗಿಲ್ಲ, ರೊಟ್ಟಿ ಬಿಡಂಗಿಲ್ಲ, ಬೇಸಂಗಿಲ್ಲ, ಮಷೀನ ಬೇಯಿಸ್ತತಿ, ಮಷೀನ ಎಲ್ಲ ಮಾಡ್ತತಿ, ಆನಂತರ ತಯಾರು ಮಾಡೇ ಕೊಡ್ತತಿ. ಈಗ ಮತ್ತು ಮುಂದೆ ನೀವು ಕುಂಡ್ರದಟ್ಟರಿ ಮಷೀನ ಬಂದು ನಿಮ್ಮ ಬಾಯಾಗ ಹಾಕ್ತತಿ, ಒಳಗೆ ಒತ್ತಾಕೊಂದು ಮಷೀನ್ ಬರ್ತತಿ, ಪಾರ್ ಮಾಡಕ್ಕೊಂದು ಮಷೀನ್ ಬರ್ತತಿ, ಮುಂದೆಲ್ಲ ಹಂಗೆ ಬರ್ತಾವ್ರಿ. ಮತ್ತು ಈಗ ನೋಡ್ರಿ, ಈಗ ರೊಟ್ಟಿ ಯಾರು ಬಡಿಯಂಗಿಲ್ಲ, ಹಂಗ ಹಿಂಗೆ ತೀಡಿ ಮಾಡಿ ತೆಮ್ಯಾಗ ಹಾಕಿರ ಮುಗಿತು. ಆಗ ನಮ್ಮ ಆಯಿಗಳು ಕೈ ರೊಟ್ಟಿ ಮಾಡ್ತಿದ್ರು. ಎಂಥವ್ರಿ? ನಮ್ಮ ಆಯಿ ಮಾಡ್ತಿದ್ಳು ರೊಟ್ಟಿ, ನಮ್ಮ ಮುತ್ಯ ತಿಂದಿದ್ದು ಭಾಳ ಗಟ್ಟಿ. ಈಗಿನವರು ಅಂಟಿ ಮಾಡ್ಯಾಳ ವಡಾಪಾವ, ಆಕೆ ಗಂಡ ಆಗ್ಯಾನ ತಿಂದು ಪ್ಲಾಸ್ಟಿಕ್ ಕೊಡ. ಈಗಿನ ಮಂದಿನ ಹಂಗೆ ಆಗ್ಯಾರ. ರೊಟ್ಟಿ ಮಾಡಂತ ಕೊಟ್ಟು ಕೂಡಲೇ ಅವ್ರ ಚೀಲ ಒಳಗೆ ತಗೊಳಕ್ಕಿಂತ ಮೊದಲು ಗಂಡ ಇಂತಿ ಹೊರಗೆ ನಿಂತಿದ್ರಲ್ಲ, ಕೇಳಿದ್ರು ಅವರು ಯಾರು ಅಂತ ಕೇಳಿದಾಗ, ಅರೆ ಸಿದ್ಧರಾಮ ಸೊನ್ನಲಿಗೀಶ ಪರಮಾತ್ಮ ಅದಾನ, ಪರಮಾತ್ಮನ ಅವತಾರದ ಲಿಂಗ ಅಭಿಷೇಕದ ದೊಡ್ಡ ಮಹಾಯಜ್ಞದ ಯಾಗದ, ಅದಕ್ಕೆ ನೀ ಇದೊಂದು ಚೀಲ ತಗೊಂಡು ರೊಟ್ಟಿ ಮಾಡಿಕೊಡಂತಂದಾಗ ಅವ್ರಂದ್ರು, ನಾವೆಲ್ಲ ರೊಟ್ಟಿ ಮಾಡ್ತೀವಿ, ಇಲ್ಲ ನಂಗಿಲ್ಲ, ಮುಗಿದೇವಂತಾನ. ಬಹಳ ದೊಡ್ಡ ಶರಣ ಅವನು. ಅಮುಗಿದೇವ್ ಏನಂದ ಅಂತಂದ್ರೆ, ಏನಿಲ್ಲ ನಾವು ಮಾಡ್ತೀವಿ ರೊಟ್ಟಿ, ಆದ್ರೆ ನಿಮ್ಮ ಸಿದ್ಧರಾಮನ ಕೊಳ್ಳಾಗ ಲಿಂಗದ ಏನು ಕೇಳ್ದವ. ನಮ್ಮದೊಂದು ಪದ್ಧತಿ ಅದ ರೀ, ಏನು ಯಾರ ಕೊಳ್ಳಾಗ ಲಿಂಗದ ಅವ್ರದಟ್ಟೆ ಸೇವಾ ಮಾಡ್ತೀವಿ ನಾವು, ಲಿಂಗ ಇಲ್ಲದ ಅವ್ರದ್ದು ನಾವು ಒಟ್ಟ ಸೇವಾ ಮಾಡಂಗಿಲ್ಲ. ನಿಮ್ಮ ಸಿದ್ಧರಾಮನ ಕೊಳ್ಳಾಗ ಲಿಂಗದ ಏನು ಅಂತಂದಾಗ ಅವ್ರಂದ್ರು, ಲಿಂಗ ಸ್ವರೂಪಿನೇ ಅವನದಾನ, ಸ್ವತಃ ಕೈಲಾಸದ ಪರಮಾತ್ಮನು ಕೂಡ ಮಾತಾಡ್ತಾನ. ಅವ ಹುಟ್ಟಿದಾಗ ಅವನಿಗೆ ತಲೆ ಮ್ಯಾಗ ಲಿಂಗದ, ಅವನು ಕೊಳ್ಳಾಗಿನ ಲಿಂಗ ಏನು ಕೇಳ್ತೀರೋ ಮಾಡ್ರಿದನ್ನ ರೊಟ್ಟಿ ಅಂತಂದಾಗ ಅವ್ರಂದ್ರು, ಅವನ ತಲೆ ಮ್ಯಾಗಿರೋವಲ್ದಕತ್ತ, ಅವನು ಶಿಖರದ ಮ್ಯಾಗಿರೋವಲ್ದಕತ್ತ, ನಮ್ಗೆ ಗೊತ್ತಿಲ್ಲ. ಒಬ್ಬ ಗುರುವಿನಿಂದ ದೀಕ್ಷಾ ತಗೊಂಡು ಕೊಳ್ಳಾಗ ಲಿಂಗ ಕಟ್ಕೊಂಡಾನೇನು ಕೇಳ್ದವ. ಇಲ್ಲ ಹಂಗಾರೆ ಒಯ್ರಿ, ಅದನ್ನು ಒಯ್ರಿ ಹೊಳ್ಳಿ, ಲಿಂಗ ಇರಲಿಲ್ಲ ಅಂದ್ರೆ ನಾವು ಮಾಡಂಗಿಲ್ಲ. ಅವ್ರು ಹೋಗಿ ಸಿದ್ಧರಾಮನಿಗೆ ಹೇಳಿದ್ರು, ಹಿಂಗೆ ಅಣ್ಣಾಕತ್ತಾರ ಮುಗಿದೇವ ರಾಯಮ್ಮ, ಹಿಂಗೆ ಅಣ್ಣಾಕತ್ತಾರ ಹೆಂಗಂತಂದಾಗ ಅವ್ರಂದರು, ಸಿದ್ಧರಾಮ ನಾನ ಬರ್ತೇನೆ ನೋಡ್ರಿ ಅಂತ ಅವ್ನು ಬಂದು ಕೇಳಿದ್ರು. ಅವರು ಒಪ್ಪೋಲಾರಕ ಹೇಳ್ದ, ನಾಳೆ ಮುಂಜಾನೆ 6 ಗಂಟೆ ಅನ್ಕೊಡ್ದ ಇವ್ರು ಈ ಊರಾಗಿರಬಾರ್ದು, ಊರು ಬಿಟ್ಟು ಹೋಗ್ಬೇಕು ಇವರು. ಅವ್ರಂದ್ರು, ಹೋಗಿಲ್ಲ ಏನು ದೊಡ್ಡದಂದ್ರು, ಅವ್ರು ಅಂಜಂಗಿಲ್ಲ, ಶರಣರು, ಸತ್ಯವಂತರು, ನಿಜವಾದ ಶರಣರು, ಯಾರಿಗೂ ಅಂಜಂಗಿಲ್ಲ. ನಾವು ಹೋಗ್ಬಿಡ್ತೀವಿ ಮುಂಜಾನೆ ಅನ್ಕೊಡ್ದ ಇರಂಗಿಲ್ಲ ಅಂತ ತಿಳ್ಕೊಂಡು ಬೇಡ ಮನ್ಯಾಗ ಏನು ಮಾಡಿದಾರೆ ಅಂದ್ರೆ ದೋತರ ಹಾಸಿದ್ರು, ಎಲ್ಲ ಸಾಮಗ್ರಿ ಅದ್ರಾಗ ಇಟ್ಟರು, ಕಟ್ಟಿದ್ರು. 3 ಗಂಟೆ ಅದು ಅವು ಮನೆ ಬಿಟ್ಟು ಹೋಗಾಕ ತಯಾರಾದ್ರ ಅವ್ರು. 3 ಗಂಟೆ ಅದು. ಆಕಿ ಹೇಂತ ಅಲ್ರಿ ನಾವು ಇಬ್ಬರಾದೀವಿ, ಗಂಟೆ 3 ಆಗ್ಯಾವ, ಹೆಂಗೆ ಮಾಡೋದಂತಂದಾಗ ಅವ ಅಂದ, ನಾವು 2 ತೊಗೊಂಡು ಹೋಗುನು, ನೀವೊಂದು ಹೊತ್ತಗೋ ನಾವೊಂದು ಹೊತ್ತಗೋತೀನಿ, 2 ತೊಗೊಂಡು ಹೋಗೋನು, 3ನೇದು ಬೇಕಾದ್ರೆ ನಾವು ತಂದು ಕೊಡವಲ್ಲಕತ್ತ. ಯಾವ ಶಿವ ಪರಮಾತ್ಮ ಬೇಕಾದ್ರೆ ತಂದು ಕೊಡವಲ್ಲಕ್ಕಂತೇಳಿ ಬಿಟ್ಟು ಹಾದ್ರಿ. 2 ಗಂಟೆ ಅವೊಂದಕ್ಕೆ ಒಂದು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೊಂಟ್ರು. ಹೋಗಿ ಎಲ್ಲಿ ಅಂತಂದ್ರೆ ಈಗೇನು ಬಸವ ಕಲ್ಯಾಣದಲ್ಲ, ಆ ಬಸವ ಕಲ್ಯಾಣದ ಹತ್ತಿರ ಶಿವಪುರ ಅಂತ ಒಂದು ಊರದ. ಆ ಊರಿಗೆ ಹೋಗ್ಬಿಡ್ದ, ಇಲ್ಲಿ ಏನು ಮನ್ಯಾಗ ಗಂಟು ಬಿಟ್ಟು ಹೋಗಿದ್ರು ನೋಡ್ರಿ, ಆ ಗಂಟ ಅಲ್ಲಿ ಬೇವಿನ ಗಿಡದ ಕಟ್ಟಿ ಮ್ಯಾಗ ಬಂದು ಕೂತಿತ್ತು. ಅದು ಮೊದಲು ಆಗಾವನ ಸ್ವತಃ ಪರಮಾತ್ಮನ ತಂದಿಟ್ಟಿದ್ದತ್ತದನಲ್ಲಿ. ಅವ ಹೆಂಡ್ತಿ ಹೇಳ್ತಾನೆ, ನೋಡು ಬಂದು ತಂದಿಟ್ಟ ನೋಡಿಲ್ಲ, ಅವ ಶರಣರು ಸೇವಾ ಮಾಡ್ತಾನವ, ತಂದಿಟ್ಟ ನೋಡಿಲ್ಲ ಅಂತಂದಾಗ ನೋಡಿದ್ರು, ಅಲ್ಲೇ ದೇವ್ರು ಇಲ್ಲೇ ಇಟ್ಟಾನಂದ್ರೆ ನಮಗೆ ಇಲ್ಲೇ ಇರಂತ ಆಜ್ಞಾ ಮಾಡ್ಯಾನಂತ ಅಲ್ಲೇ ಉಳಿದ್ರು. ಅಭಿಷೇಕ ಮಾಡಾಕತ್ತಿದ ಸೊನ್ನಲಾಪುರದಾಗ ಸಿದ್ಧರಾಮ. ಲಿಂಗಕ್ಕೆ ಅಭಿಷೇಕ ಮಾಡುವಾಗ ಹಿಂಗ ತಲೆ ಮೇಲೆ ಕೈ ಆಡಿಸುವಾಗ, ಲಿಂಗದ ತಲೆ ಮೇಲೆ ಕೈ ಆಡಿಸುವಾಗ ಲಿಂಗ ನೆಳ್ಳಾಕೈತಂತ್ರಿ. ಅಯ್ಯೋ ಮರಯ ಭಾಳ ಕೈ ಆಡಿಸ್ಬೇಡು, ತಲೆ ನೋವಾಗೈತು ಅಂತ ಲಿಂಗ ನೆಳ್ಳಾಕೈತಂತ. ಆಗ ಸಿದ್ಧರಾಮ ಅಂತಾನ, ಯಾಕೋಯಪ್ಪ ದೇವ್ರ ಏನಾಗ್ಯದ ನಿನ್ನ ತಲೆಗಿ, ಏನಾಗ್ಯದ ಅಂತಂದಾಗ ಸ್ವತಃ ಪರಮಾತ್ಮ ಹೇಳ್ದಂತೆ, ಏನಿಲ್ಲ ಸಿದ್ಧರಾಮ, ನೀ ರಾತ್ರಿ ಅಮುಗಿ ದೇವನಿಗೆ ಹೇಳ್ದಲ್ಲ,
ನೀ ಇಲ್ಲಿ ಇರಬಾರ್ದು, ಮುಂಜಾನೆ ಎದ್ದು ಕೊಳ್ಳೆ ಇಲ್ಲಿ ನಿನ್ನ ಮುಖನ ನೋಡಂಗಿಲ್ಲ, ರಾತ್ರಿ ಹೋಗ್ಬೇಕಂತ ಹೇಳಿದಲ್ಲ. ಅವ 3 ಗಂಟೆ ಮಾಡಿದ್ದ, 2 ಗಂಟೆ ತಾವಿಬ್ರು ಗಂಡ ಹೆಂಡತಿ ಹೋದಾರ, 1 ಗಂಟೆ ಇಲ್ಲಿ ಇಟ್ಟು ಹೋಗಿದ್ದ. ನನ್ನ ಮೇಲೆ ಜವಾಬ್ದಾರಿ ಹಾಕ್ಯಾನ. ಇಲ್ಲಿಂತರ ಅದನ್ನ ಬೆಳತನಕ ಬಸವ ಕಲ್ಯಾಣಕ್ಕೆ ಹೋಗಿ ಇಟ್ಟು ಬಂದನ ತಲೆ ಮೇಲೆ ಹೊತ್ತುಕೊಂಡ. ಅದಕ್ಕೆ ನನ್ನ ತಲೆ ಅಳ್ಳಳ್ಳಾಗ್ಯದ, ತಲೆ ನೋವಾಗ್ಯದ. ಮಗ್ಗಲ ಕೈ ಆಡಿಸ, ತಲೆ ಮೇಲೆ ಕೈ ಆಡಿಸ್ಬೇಡ ಅಂದಂತು ಶಿವ. ನೋಡ್ರಿ ಹೆಂಗ ಸೇವಾ ಮಾಡ್ಯಾನ. ಆಗ ಸಿದ್ದರಾಮಂದಂತ, ಅರೆ ಅರೆ ಅರೆ, ನನ್ನ ರಾಜ್ಯದೊಳಗೆ, ನನ್ನ ದೇಶದೊಳಗೆ, ಈ ಸೊನ್ನಲಾಪುರದೊಳಗೆ ಅಂತಹ ಶರಣರಿದ್ದದ್ದು ನನಗೆ ಗೊತ್ತೇ ಇಲ್ಲ ಅಂತ ತಿಳ್ಕೊಂಡು ಅರ್ಧ ಕನ್ನ ಅಭಿಷೇಕ ಬಿಟ್ಟು ಕಲ್ಯಾಣಕ್ಕೆ ಓಡಿ ಹೋದಂತ. ಓಡಿ ಹೋಗಿ ಅವ್ರ ಮಣಿ ಅವ್ರ ಗುಡಿಸಲ ಹಾಕೊಂಡಿದ್ರ ಆ ಮುಗಿದೇವಿಗೆ ನಮಸ್ಕಾರ ಮಾಡಿ, ಅಪ್ಪ ತಪ್ಪಾಯ್ತು ನಂದು, ಬಾ ನನ್ನ ಸೊನ್ನಲಾಪುರಕ್ಕಂತಂದಾಗ ಅವ ಹೇಳ್ದಂತ ಮುಗಿದೇವ, ಇಲ್ಲ ನಾವೇ ನೀನು ಬರಂಗಿಲ್ಲ, ನೀನ ಈ ಕಡೆ ಬರ್ತಿ, ಕಲ್ಯಾಣದ ಕಡೆಗೆ, ಬಸವಣ್ಣನವರ ಕಡೆಗೆ. ಅಲ್ಲಮ್ಮ ಪ್ರಭುದೇವರು ಬರ್ತಾನೆ ನಿನ್ನ ಹತ್ತಿರ, ಪರಮಾತ್ಮ ಬರ್ತಾನ, ಅವನು ನಿನ್ನ ಕರ್ಕೊಂಡ ಸೊಲ್ಲಾಪುರದಿಂದ ಕಲ್ಯಾಣಕ್ಕೆ ಬರ್ತಾನು, ನೀನ ಈ ಕಡೆ ಬರ್ತೀಯಳಪ್ಪ, ನಾವೇನು ಬರೋದಿಲ್ಲ, ಹೋಗಂತ ತಿಳ್ಕೊಂಡು ವಾಪಸ್ ಕಳಿಸಿದ್ರಂತ. ಆ ರೀತಿಯೊಳಗ ಪರಮಾತ್ಮ ಎಲ್ಲರನ್ನ ಯೋಗಕ್ಷೇಮವನ್ನು ನೋಡ್ತಾನ ತಾಯಂದಿರ. ಇಷ್ಟೇ ನಾವೇನಂತಂದ್ರೆ ಅವನ ನಾಮಸ್ಮರಣೆ ಮಾಡ್ಬೇಕು. ಅವನ ನಾಮಸ್ಮರಣೆ ಮಾಡಿದೀವಂದ್ರೆ ಮಾತ್ರ ನಮಗೇನಪ್ಪ ಅಂತಂದ್ರೆ, ಅವನ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ನಮಗೇನಪ್ಪ ಅಂತಂದ್ರೆ ಸಿದ್ಧಿ ಆಗುತ್ತದ. ಪರಮಾತ್ಮ ಬೇಡದವರಿಗೆ ಬೇಡಿದ್ದು ಕೊಡ್ತಾನೆ, ಎಲ್ಲರಿಗೂ ಕೊಟ್ಟಾನೆ, ಹಿಂದೆ ನಿಮಗೂ ಕೊಡ್ತಾನೆ. ಇಟ್ಟ ಮನಸ್ಸು ಕೊಟ್ಟು ಅವನ ಧ್ಯಾನ ಮಾಡ್ರಿ. ಅವನ ಧ್ಯಾನ ಮರೆತು ಇದ್ರಿ ಅಂತಂದ್ರೆ ಅದು ಬದುಕಲ್ಲ. ಇಂದಿಲ್ ನಾಳೆ ನಾವು ಇಲ್ಲಿ ಜಾಗ ಖಾಲಿ ಮಾಡೋದದ, ಇರೋದ್ರೊಳಗೆ ಒಂದಿಟ್ಟು ಪರಮಾತ್ಮನ ನಾಮಸ್ಮರಣೆ ಮಾಡೋಣ ಅಂತ ಹೇಳಿ